ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಸ್ವಲ್ಪ ಸಾವಧಾನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಒಂದು ವಿರಾಟ ಯುದ್ಧದ ಕಾಲ ಆರಂಭವಾಗಿದೆ. ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಶತ್ರುಗಳ ಪಾಪದ ಕೊಡ ತುಂಬಲಿದೆ. ಕಳೆದ ವರ್ಷ ಯಾರು ನಿಮ್ಮ ನ್ಯಾಯಬದ್ಧ ಜೀವನವನ್ನು ಕಂಡು ಮತ್ಸರ ಪಟ್ಟಿದ್ದಾರೋ, ಯಾರು ನಿಮ್ಮನ್ನು ಕೆಳಗೆ ತಳ್ಳೋದಕ್ಕೆ ಸಂಚು ರೂಪಿಸಿದ್ದಾರೋ, ಅವರೆಲ್ಲರೂ ಈಗ ನಿಮ್ಮ ಕಾಲ ಬುಡಕ್ಕೆ ಬಂದು ಕ್ಷಮೆ ಯಾಚಿಸುವ ಸಮಯ ಬಂದಿದೆ. ಬಂಧುಗಳೇ, ಈ 24 ಗಂಟೆಗಳ ಮಧ್ಯೆ ನಿಮ್ಮ ಜೀವನದಲ್ಲಿ ಒಂದು ಮಹಾಪವಾಡ ಅನ್ನೋದು ನಡೆಯಲಿದೆ. ನಿಮ್ಮ ಆಶೀರ್ವಾದದ ಶಕ್ತಿ ಎಷ್ಟು ದೊಡ್ಡದು ಎಂಬುದು ಈಗ ಜಗತ್ತಿಗೆ ತಿಳಿಯಲಿದೆ. ನಿಮ್ಮ ಸ್ವಂತ ಸಂಬಂಧಿಕರೇ ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಬಹಳ ಚೇಷ್ಟೆ ಮಾಡಿದ್ರು. ಅವರ ಹೆಸರನ್ನ ಕೇಳಿದ್ರೆ ಇಂದು ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಆದರೆ ನೆನ್ಪಿಡಿ, ಇಂದಿನಿಂದ ಅಂತಹ ವ್ಯಕ್ತಿಗಳ ಸಹವಾಸವನ್ನ ಸಂಪೂರ್ಣವಾಗಿ ಕತ್ತರಿಸಿ ಹಾಕಿಬಿಡಿ. ನಿಮ್ಮ ದಯಾಗುಣವನ್ನ ಶತ್ರುಗಳು ನಿಮ್ಮ ದೌರ್ಬಲ್ಯ ಅಂತ ಭಾವಿಸಿದ್ದಾರೆ. ಆದರೆ ಈಗ ಅವರ ಪತನ ಆರಂಭವಾಗಲಿದೆ. ಶತ್ರುಗಳ ಸಂಚು ಮತ್ತು ದೈವಿಕ ರಕ್ಷಣೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಇದು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಭಯಂಕರ ದೇವಿಯಾದ ಅಮ್ಮನವರ ಆಶೀರ್ವಾದ, ಭದ್ರಕಾಳಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮಾ ಭದ್ರಕಾಳಿ ಅಂತ ಶ್ರದ್ಧೆಯಿಂದ ಬರೀರಿ. 2025 ವರ್ಷ ಏನಿತ್ತು ಅದು ನಿಮಗೆ ಅಷ್ಟೊಂದು ಸುಲಭವಾಗಿ ಇರಲಿಲ್ಲ. ಕಷ್ಟದ ಮೇಲೆ ಕಷ್ಟಗಳು ನಿಮ್ಮನ್ನು ಕಾಡಿದ್ವು. ಆದರೆ ಈಗ 2026ರ ಆರಂಭದಲ್ಲಿ ರಾಹು, ಕೇತು ಮತ್ತು ಮಂಗಳನ ಸಂಚಾರವು ತುಲಾರಾಶಿಯವರ ಬಾಳಲ್ಲಿ ಹೊಸ ಸಂಚಲನ ತರುತ್ತೆ. ನಿಮ್ಮ ಸೌಂದರ್ಯ ಮತ್ತು ಯಶಸ್ಸನ್ನು ಕಂಡು ಶತ್ರುಗಳು ಒಳಗೊಳಗೆ ದಹಿಸ್ತಾ ಇರ್ತಾರೆ. ಅವರು ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳನ್ನು ಮಾಡೋದಕ್ಕೆ ಅಥವಾ ಮಾಟ ಮಂತ್ರದ ಮೂಲಕ ನಿಮ್ಮ ಸುಖವನ್ನ ಕಸಿದುಕೊಳ್ಳೋದಕ್ಕೆ ಯತ್ನಿಸ್ತಾ ಇರ್ತಾರೆ. ವಿಶೇಷವಾಗಿ ನಿಮ್ಮ ಹಣಕಾಸನ್ನ ಕಟ್ಟಿ ಹಾಕೋದಕ್ಕೆ ಅವರು ಹೊಂಚು ಹಾಕ್ತಾ ಇರ್ತಾರೆ. ಆದರೆ ಎಚ್ಚರಿಕೆ, ನಿಮ್ಮ ಆಪ್ತ ವಲಯದಲ್ಲಿರುವ ಕಪಟ ನಾಟಕಧಾರಿಗಳನ್ನು ಗುರುತಿಸಿ ಅವರು ನಿಮ್ಮ ಮುಖದ ಮುಂದೆ ಹೊಗಳಿ ಬೆನ್ನ ಹಿಂದೆ ನಿಮ್ಮ ಕುಲಕ್ಕೆ ಕಳಂಕ ತರೋದಕ್ಕೆ ಯತ್ನಿಸ್ತಾ ಇರ್ತಾರೆ. ಇಂತಹವರಿಂದ ಹಿಂದೆ ದೂರ ಇರಿ. ಗ್ರಹಗಳ ಶುಭ ಸಂಚಾರ ಮತ್ತು ಮನೋಬಲ. ತುಲಾರಾಶಿಯವರೇ, ಕಳೆದ 5 ವರ್ಷಗಳಿಂದ ನೀವು ಎದುರಿಸಿದ ಪ್ರತಿಯೊಂದು ಅಡೆತಡೆಯಲ್ಲೂ ಈ ದೇವತಾ ಶಕ್ತಿಗಳು ನಿಮ್ಮನ್ನ ಕಾಪಾಡ್ತಾ ಇವೆ. ಎಷ್ಟೋ ಬಾರಿ ನೀವು ಮೃತ್ಯುವಿನ ದವಡೆಯಿಂದ ಪಾರಾಗಿದ್ದೀರಿ. ಈಗ ಬುಧ, ಗುರು ಮತ್ತು ನಿಮ್ಮ ರಾಶಾಧಿಪತಿ ಶುಕ್ರ ನಿಮ್ಮ ಜಾತಕದ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ನಿಮ್ಮ ಜೀವನದ ಸುವರ್ಣ ಕಾಲ. ಮುಂದಿನ 24 ಗಂಟೆಗಳಲ್ಲಿ ನೀವು ಕೇಳದ ಅಥವಾ ಕಲ್ಪಿಸಿಕೊಳ್ಳದ ಒಂದು ಆಶ್ಚರ್ಯಕರ ಸುದ್ದಿಯನ್ನ ಕೇಳಲಿದ್ದೀರಿ. ಇದು ನಿಮ್ಮ ಇಡೀ ಜೀವನದ ಚಿತ್ರಣವನ್ನೇ ಬದಲಾಯಿಸಬಹುದು. ಆದರೆ ಒಂದು ಮುಖ್ಯ ಎಚ್ಚರಿಕೆ, ನಿಮ್ಮ ಅತಿ ದೊಡ್ಡ ತಪ್ಪು ಅಂದರೆ ಅತಿಯಾದ ಆತಂಕ. ಸಣ್ಣ ವಿಷಯಗಳನ್ನು ಮನಸ್ಸಿಗೆ ಹಂಚಿಕೊಂಡು ನಿಮ್ಮ ನೆಮ್ಮದಿಯನ್ನು ಕೆಡಿಸಿಕೊಳ್ಬೇಡಿ. ನಿಮ್ಮ ಒಳಗಿನ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ಮೌನವಾಗಿ ಕೊರಗಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರಬಹುದು. ಜನರು ನೀವು ಬದಲಾಗಿದ್ದೀರಿ ಅಂತ ಟೀಕಿಸಬಹುದು, ಆದರೆ ನಿಮ್ಮ ಗುರಿ ನಿಮ್ಮ ಪ್ರಗತಿಯ ಕಡೆಗೆ ಇರಲಿ. ಇದಕ್ಕೆಲ್ಲ ಪರಿಹಾರ ಮತ್ತು ವಿಜಯದ ಹಾದಿ ಏನು? ಮುಂದಿನ 7 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಬರಬೇಕಾದ ಹಣ, ಬಾಕಿ ಹಣ ಅದು ಏನಿದೆ ಅದು ಶೀಘ್ರವೇ ನಿಮ್ಮ ಕೈ ಸೇರುತ್ತೆ ಮತ್ತು ಆರ್ಥಿಕ ಲಾಭದ ಹೊಸ ದಾರಿಗಳು ತೆರೆಯುತ್ತೆ. ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ವಿಶೇಷವಾಗಿ ಕಿಡ್ನಿ ಅಥವಾ ಸೊಂಟಕ್ಕೆ ಸಂಬಂಧಿಸಿದ ಸಣ್ಣ ಕಿರಿಕಿರಿ ಉಂಟಾಗಬಹುದು. ಇದಕ್ಕೆ ಪರಿಹಾರವಾಗಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಹಚ್ಚಿ ಹನುಮಾನ್ ಚಾಲಿಸವನ್ನು ತಪ್ಪದೆ ಪಠಿಸಿ. ನಿಮ್ಮ ಗುಪ್ತ ಮಂತ್ರ ಏನಂದರೆ ರಹಸ್ಯವನ್ನು ಕಾಪಾಡೋದು. ನಿಮ್ಮ ಯಶಸ್ಸಿನ ಸೂತ್ರಗಳನ್ನು ಯಾರಿಗೂ ಬಿಟ್ಕೊಡ್ಬೇಡಿ. ಶತ್ರುಗಳು ನಿಮ್ಮ ದೌರ್ಬಲ್ಯಕ್ಕಾಗಿ ಕಾಯ್ತಾ ಇರ್ತಾರೆ. ಆದರೆ ಬಜರಂಗ ಬಲಿಯ ಕೃಪೆಯಿಂದ ಅವರ ಸಂಚುಗಳೆಲ್ಲವೂ ಕೂಡ ಧೂಳಿಪಟ ಆಗಲಿವೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಹಳೆಯ ಸಮಸ್ಯೆಗಳು ಅಂತ್ಯ ಆಗುತ್ತಾ ಇವೆ. ತುಲಾರಾಶಿಯವರೇ, ಆತ್ಮವಿಶ್ವಾಸದಿಂದ ಮುಂದಿನ ಹೆಜ್ಜೆ ಇಡಿ. ವಿಜಯ ನಿಮ್ಮದೇ ಆಗುತ್ತೆ. ಜಯವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.